ಕುತ್ತಾನಿ ಅಯ್ಯೋ ಹೋಯ್ತು ಕಣೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಸ್ ಏನದು? ಇದು ನನ್ನ ಲೈಫಿನ ಎನಿಮಿ ಇದು ನನಗಿದು. ತಗೊಳ್ಳೆ ನೋಡಿ ಗೈಸ್, ನಮ್ಮ ರೊಟ್ಟಿನ ಇಲ್ಲಿ ಇಕ್ಕೊಂಡು ತಿಂತವ್ರೆ. ಏನಮ್ಮ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡಿ ಗೈಸ್, ಅದು ಹೇಳಿದ ತಕ್ಷಣ ಬರಬೇಕು ಅಂತ ಹೇಳಿ ಗೊತ್ತು. ಏನಮ್ಮ? ಬಿಸ್ಕೆಟ್ ನಾನು ಕೊಟ್ಟನಂತೆ, ಹಾ. ಅದು ಪುಟ್ಟೊಂದು ಬೇಡ ಅಂತ ಅಲ್ಲೇ ಮಡ್ಗದ್ಲಂತೆ. ಯಾರು ಬಿಸ್ಕೆಟ್ ಅದು? ಕೇಳ್ತಾವಳೆ. ತಿನ್ನಮ್ಮ. ಇಲ್ಲ ನಿಂದು ನೀನು ತಿನ್ನಮ್ಮ. ಸೊ ಗೈಸ್, ಇವತ್ತಿನ ವಿಡಿಯೋ ಅಂತ ತಮ್ಮನೇಲಿ ನೋಡಿದ್ದೀರಾ. ಮದರ್ ಇಂಡಿಯಾ, ನಮಸ್ತೆ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್, ಈವ್ನಿಂಗ್ ಆಗ್ತಾ ಬಂತು. ಗುಡ್ ಈವ್ನಿಂಗ್. ಸೊ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ನಿಲ್ತಾನೆ ಇಲ್ಲ ಮಳೆ, ಬಂದು ಹೋಗುತ್ತೆ ಒಳ್ಳೆ ಇದು ವೈನಾಡ್ ಆಗಿದೆ. ಒಳ್ಳೆ ಹುಡುಗ ಆಚೆ ಕಡೆ ಹುಡುಕ್ತಾ ಇದೆ, ಆಚೆ ಕಡೆ ಒಳ್ಳೆ ಮಿನಿ ವೈನಾಡು ಕೂರ್ಗಾಗ್ಬಿಟ್ಟಿದೆ ನಮ್ಮ ಬೆಂಗಳೂರು. ಫುಲ್ಲು ಸಮುದ್ರ ಆಗೋಗ್ಬಿಟ್ಟಿದೆ. ಮಳೆ ಬರ್ತಿದೆ. ಏನಮ್ಮ? ತಗೊಂಬರಕ್ ಅಂತಿದ್ಲಂತೆ, ಮಳೆ ಬಂದ್ಬಿಡ್ತಂತೆ, ಅದಕ್ಕೆ ಬರ್ಲಿಲ್ವಂತೆ ಅವಳು. ಹೌದಾ? ಸೀರೆ ಅವಳಂತೆ ಅವಳು. ಎಲ್ಲಿ ಸೀರೆ? ಯಾಕೆ? ಗಲೀಜ್ ಮಾಡ್ಬಿಟ್ಟವಳಂತೆ. ಮನೆ ಗಲೀಜು ಮಾಡಿದೆ ಅಂತೆ. ಸೊ ಗೈಸ್, ಇವನು ಅಮ್ಮಂಗೆ ಕೇಳೋಣ. ಅಮ್ಮ, ನನಗೆ ಇವಾಗ ಬಿಸಿ ಬಿಸಿಗೆ ಏನೋ ತಿನ್ಬೇಕು ಅನಿಸ್ತಿದೆ ಚಳಿಗೆ. ಸೊ ಒಂದು ಒಳ್ಳೆ ರೆಸಿಪಿ ನಮ್ಮ ಆಡಿಯನ್ಸ್ಗೂ ನೀನು ಹೇಳು. ಸೊ ಏನು ಮಾಡ್ತೀಯಾ? ಬಿಸಿ ನೋಡಿ ಗೈಸ್, ನಮ್ಮ ರೊಟ್ಟಿನ ಇಲ್ಲಿ ಇಕ್ಕೊಂಡು ತಿಂತವ್ರೆ. ನಮ್ಮ ಮನೇಲಿ ಪ್ಲೇಟ್ ಇಲ್ವಾ? ನಮ್ಮ ಮನೆ ಪ್ಲೇಟ್ ಗತಿ ಇಲ್ವಾ? ನಾವು ಹಿಂಗೆ ಹಳ್ಳಿ ಜನ ಅಂದ್ಮೇಲೆ ಒಂದೊಂದಿನ ನಂಗೆ ಬಂದ್ಬಿಡ್ತೇವೆ ರೂಢಿಯಲ್ಲಿ. ಅಲ್ಲ ಗೈಸ್, ಪ್ಲೇಟ್ ಐತಿ ನಮ್ಮ ಮನೇಲಿ. ಎಷ್ಟು ಸಾವಿರ ಕೊಟ್ಟು ಪ್ಲೇಟ್ ತಗೊಂಡ್ರೆ ನಮ್ಮ ಅಮ್ಮ, ಆದ್ರೂ ಕೂತ್ಕೊಂಡು ಇಲ್ಲಿ ಟೇಬಲ್ ಮೇಲೆ ಇಟ್ಕೊಂಡು ತಿಂತವ್ರೆ. ಇದೊಂಥರ ಮಜ್ಜಾ ಕಣ. ಏನು ಮಜಾ, ಧೂಳು ಎಷ್ಟು ಧೂಳು ಇರುತ್ತೆ ಅದ್ರ ಮೇಲೆ. ಒರೆಸ್ಬಿಟ್ಟಿದ್ದೀನಿ. ಹೌದಾ? ಅವೆಲ್ಲ ಮಾಡ್ತೀನಿ. ಈ ಲೇಸ್ ನಂದು ಕಣೆ, ಇದು ನಾನು ತಗೊಂಡು ತಿನ್ನಕ್ಕೆ ಹುಡುಗಬೇಕಂತ. ಇಲ್ಲಮ್ಮ, ಏನು ಮಾಡ್ತೀಯ ಇವತ್ತು? ಏನ್ ಬೇಕು ನಿಂಗೆ? ಬಿಸಿ ಬಿಸಿಯಾಗಿ ಈ ಚಳಿಗೆ ಖಾರವಾಗಿ ಬಿಸಿ ಬಿಸಿಯಾಗಿ ಏನೋ ತಿನ್ಬೇಕು ಅನ್ಸಿದೆ. ಇಂಥದ್ದು ಬೇಕು ಅನ್ನೋದನ್ನ ಮಾಡ್ಕೊಡ್ತೇನೆ. ಇಂಥದ್ದು ಬೇಕು ಅಂತ ಕೇಳದೆ ದೊಡ್ಡ ತಿನ್ನೋದೇ ಇಲ್ಲ. ನಾನು ಏನು ಕೇಳಿದ್ರು ಮಾಡ್ತೀಯಾ? ಹಾಂ, ವೆಜ್ಜೇನೆ. ಏನು ಕೇಳಿದ್ರು ಮಾಡ್ತೀಯಾ? ಮಾಡ್ಕೊಡ್ತೀಯ. ಸಮೋಸ ಬೇಕು. ಸಮೋಸ ಸ್ವಲ್ಪ ಟೈಮ್ ಆಗುತ್ತೆ, ಎಲ್ಲ ರೆಡಿ ಮಾಡ್ಕೋಬೇಕು. ಒಂದು ನಿಮಿಷ ಇರಕ್ಕೆ ಕ್ವಶನ್. ಅಮ್ಮ ಮಾತ್ರ ಮಾತಾಡ್ತಾ ಇದೀನಿ, ನಿಂದು ಮುಗೀತು. ಅಮ್ಮಮ್ಮ ಮಾತ್ರ ಮಾತಾಡ್ತೀನಿ. ಅವಳನ್ನೇ ಮಾತಾಡ್ಸ್ಬಿಡು ಫಸ್ಟ್. ಹೌದಾ? ಹೇಳಮ್ಮ, ಆಯ್ತು. ಚಿಪ್ಸ್ ಅವಳಿಗೆ ಅರ್ಥ ಆಗಿಲ್ಲ ಗೈಸ್. ಓಪನ್ ಮಾಡ್ಕೊಡ್ಬೇಕು, ಅದಕ್ಕೆ ನಾಟಕ. ಮೇಡಮ್ಮ ಮತ್ತೆ ಸಮೋಸ ಮಾಡ್ತೀವಾಗ? ಮಾಡ್ಕೊಡ್ತೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲ ರೆಡಿ ಮಾಡ್ಕೊಬೇಕು. ಓಕೆ. ನೀನು ಅರ್ಜೆಂಟ್ ಅಂದ್ರೆ ನನಗೆ 2 ಸಮೋಸ ಬೇಕು. ನಂಗೆ ಆನಿಯನ್ ಬೇಕು ಮತ್ತೆ ಆಲೂಗಡ್ಡೆ ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಟೈಮ್ ಕೊಟ್ರೆ ಮಾಡ್ಕೊಡ್ತೀನಿ. ಓಕೆ, ಡನ್. ನೀನಾ? ಇವಾಗ 4 ಗಂಟೆ ಆಯ್ತು, ಒಂದು 5 ಗಂಟೆ ಗಂಟೆ ಟೈಮ್ ಕೊಡು. 1 ಅವರ್ ಟೈಮ್ ಬೇಕಾ ನಿಂಗೆ ಮಾಡೋದಕ್ಕೆ? ರೆಡಿ ಮಾಡ್ಕೋಬೇಕಲ್ವಾ? ಹೋಗ್ಬಿಟ್ಟು ಅಂಗಡಿ ತಗೊಂಡ್ಬಿಟ್ಟು ತಿನ್ಕೊಂಡ್ಬಿಡ್ತೀನಿ ನಾನು. ತಿನ್ಕೋ. ಆಯ್ತು, ಬೇಗ ಮಾಡಿ. ಮನೆ ರುಚಿ ಬರುತ್ತಾ? ಇಲ್ಲ, ಅಂಗಡಿ ರುಚಿನೇ ಇಲ್ಲ ಅಂತಲ್ಲ, ತಿಂತೀವಿ. ಆದ್ರೂ ಮನೇಲಿ ಮಾಡೋ ಒಂಥರ ಖುಷಿ ಇರುತ್ತಲ್ವ, ಮಳೆಯಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ. ಓಕೆ ಮಾಡೋಣ. ಓಕೆ. ನೋಡಿ ಗೈಸ್, ಇಲ್ಲ ನಮ್ಮ ಅಮ್ಮನಿಗೆ ರೊಟ್ಟಿ ಮಾಡಿ 2 ಬಿಸ್ಕೆಟ್ ಇಟ್ಟವಳೆ. ಏನೇನು ಆಲ್ಟ್ರೇಷನ್ ಮಾಡ್ತಿದ್ಯ ಅದ್ರ ಮೇಲೆ ನೀನು? ಡೆಕೋರೇಷನ್ ಮಾಡಿದ್ರೆ ನನ್ನ ಫೇವ್ರೆಟ್ ಬಿಸ್ಕೆಟ್ ಗೈಸ್, ನನಗೆ ಜಿಂಜಾಮು. ಇವಾಗಲ್ಲ, ನನಗೆ ಚಿಕ್ಕ ವಯಸ್ಸಿನ ಸಿಕ್ಕಾಪಟ್ಟೆ ಫೇವ್ರೆಟ್ ಬಿಸ್ಕೆಟ್ ನನಗಿದು. ಆಮೇಲೆ ನನಗೆ ಚಳಿಲಿ ನನಗೆ ಇದು ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಗೈಸ್. ಇದೇ ಒಂದು ನಿಮಿಷ. ಸೊ ಗೈಸ್, ಚಳಿಲಿ ನನಗೆ ಈ ಲೇಸ್ ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಇನ್ನೊಂದು ಹುಳಿ ಆಗಿರುತ್ತೆ, ಮಳೆಗೆ ಇದೊಂಥರ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ವ್ಲಾಗಲ್ಲಿ ನೆಕ್ಸ್ಟ್ ಟೈಮ್ ನಾನು ಮ್ಯೂಟ್ ಆಗ್ಬಿಡ್ತೀನಿ ಗೈಸ್. ನನ್ನ ವ್ಲಾಗಲ್ಲಿ ಎಲ್ಲ ಸ್ಪೀಕರ್ ಎಲ್ಲ ಅವಳೇ ಆಗಿರ್ತಾಳೆ. ಅವ್ಳಿಗೊಂದು ಮೈಕ್ ಹಾಕಿ ಬಿಟ್ಬಿಡು, ಅಷ್ಟೇ, ಮುಗೀತು. ಮಾತಾಡ್ತಾ ಅಲ್ವಾ? ನೋಡು, ಏನು ಮೈಕ್ ಬೇಕಂತ ಅವಳಿಗೆ. ಹೌದಾ? ಮೈಕ್ ಬೇಕಾ ನಿನಗೆ? ಯಾಕೆ? ಚಿಕ್ಕ ಮೈಕ್ ತಂದ್ಕೊಡು ಅಂತಾಳೆ. ಏನು ತಂದ್ಕೊಡೋ ನಿಂಗೆ? ಸೊ ಗೈಸ್, ನಂಗೆ ಅದೇ ಹೇಳ್ತಿದ್ದಲ್ಲ, ಈ ಲೇಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ ತಿನ್ನೋದಕ್ಕೆ. ಚಳಿಗಾಲದಲ್ಲಿ ಮಾತ್ರ, ಮಳೆ ಬಂದಾಗ ತಿನ್ನೋಕೆ ಇಷ್ಟ. ಖಾರ ಚೆನ್ನಾಗಿರುತ್ತೆ. ಸೊ ನಿಮಗೂ ಅಕಸ್ಮಾತ್ ಇದು ಲೇಸ್ ಇಷ್ಟ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾವ್, ನೈಸ್. ಹಾಂ, ಇದಕ್ಕಿನ್ನೂ ಆನಿಯನ್ ಎಲ್ಲ ಹಾಕೋತೀನಿ, ಚೆನ್ನಾಗಿರುತ್ತೆ. ತಗೊಳ್ಳೆ ಇನ್ನೇ ನೋಡ್ದ ಹುಳಿ ಹೆಂಗಿರುತ್ತೆ? ಹಂಗಿದೆ ಹುಳಿ. ಗೈಸ್ ನೋಡಿ, ಗೊತ್ತೆ ಚೆನ್ನಾಗಿದೆ. ನನಗೆ ಗೊತ್ತು ನಿಮ್ಮ ಬಾಯಲ್ಲಿ ನೀರು ಬರ್ತಿರುತ್ತೆ ಅಂತ. ಯಾಕಂದ್ರೆ ಬಂದರೆ ಆಟ ಮಾಡ್ಕೊತೀನಿ. ಗೈಸ್ ನೋಡಿ ಗೈಸ್, ಮಳೆ ಫುಲ್ಲು ಕ್ಲೌಡ್ಸ್ ಎಲ್ಲ ಸಾಕಾಗಿದೆ.
ಮಳೆಯಲ್ಲಿ ಎಲ್ಲಾದರೂ ಆಚೆ ಹೋಗಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಆಗ್ತದೆ. ಟ್ರಿಪ್ ಎಲ್ಲರೂ ಹೋಗಬೇಕು ಅಂತ. ಸದ್ಯಕ್ಕೆ ಇವಾಗ ಶೂಟಿಂಗು ಅಲ್ಲಿ ಇಲ್ಲಿ ಕೆಲಸಗಳಿಗೆ ಬೇಜಾನಿದ್ದಾರೆ. ಅದಕ್ಕೆ ಇವಾಗ ಏನೋ ಬೇಡ ಸ್ಟಾಪ್ ಮಾಡಿದ್ದೀನಿ ಆಚೆ ಹೋಗೋದು. ಬರೀ ಕೆಲಸ ಮಾಡ್ಕೊಂಡಿವಾಗ ನಾವು ಮನೆಯೆಲ್ಲ ಶಿಫ್ಟ್ ಮಾಡಬೇಕು. ನಾವಿನ್ನೂ ಮನೆ ಹುಡುಕ್ತಾ ಇದ್ದೀವಿ, ಇನ್ನೂ ಮನೆ ನಮ್ಗೆ ಸಿಕ್ಕಿಲ್ಲ. ನೋಡೋಣ. ಇರೇ ಒಂದು ನಿಮಿಷ. ನಿನ್ನ ಹೆಸರೇನು? ಸರಿಯಾಗಿ ಹೇಳು. ಕುಟ್ಟನಿ. ಅಮ್ಮಮ್ಮನ ಹೆಸರೇನು? ಅಮ್ಮ ನೇದ. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮಮ್ಮ ನಿಮ್ಮ ಅಮ್ಮ ಹೆಸರೇನು? ನಿಮ್ಮಮ್ಮ ಯಾರು? ಮಮ್ಮ. ಹಾ ಬಿಡೋದು. ಅಮ್ಮ ಹೆಸರೇನು? ನೀನ್ ಯಾರ ಮಗಳು? ಅಮ್ಮಮ್ಮ ಮಂತು. ಏಯ್ ಅಮ್ಮಮ್ಮನ ಮಗನಲ್ಲ ಕಡೆ ನೀನು. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮ ಹೆಸರು? ಮಮ್ಮ ಶೂ. ಹಾಂ ಹೇಳು. ಮಮ್ಮ ಶೂ. ಹಾಂ. ಮಮ್ಮ ಶೂ. ಏಯ್ ಮಾಮ ಸೋಲ ಕಣೆ. ನಿಮ್ಮ ಅಮ್ಮ ಹೆಸರೇನು? ಮಮ್ಮ ಡೇಟ ಡೇಟ. ಚೈತ್ರ. ನಿಮ್ಮ ಅಮ್ಮನ ಹೆಸರೇನು? ಮಮ್ಮ ಹ್ಞೂ ಹೇಳು. ಬುಟ್ಟ. ಮಾಮನಿಗೆ ಹೆಸರಿಲ್ವಾ? ಟೀಚರ್ಲಿಲ್ಲ. ಹೆಸರು ಇಲ್ವಾ ಅಂತ ಕಳಿಸ್ ನನಗೆ. ಪುಟ್ಟ ಅಂತ ನನ್ನ ಹೆಸರು ನೋಡಿದ್ರ. ಆಮೇಲೆ ಪುಟ್ಟಂಗೆ ಏನ ಕರಿತೀಯಲ್ಲ ನೀನು? ಏನಂತ ಕರಿತೀಯ? ಹೇಳು ಹೇಳು. ಕಲ್ಲ. ಯಾರು ಕಳ್ಳ? ಕಲ್ಲ. ನೋಡಿ ಗೈಸ್ ನಾನು ಕಳ್ಳ ಅಂತೆ. ಯಾರು ಏಯ್ ಕೊಟ್ಟಿದ್ದು? ನೋಡಿ ನಿಂಗೆ ಚಿಪ್ಸ್ ಎಲ್ಲ ತಿನ್ಸಿದ ನಿಂಗೆ ಕಳ್ಳ ಅಥವಾ ಚಿಪ್ಸ್ ತಿನ್ನು. ಕರೆಕ್ಟಾಗಿ ಅದಕ್ಕೆ ಮಾಮ ಸೂಪರ್ ಅನ್ನು. ಪೂಪ. ಅವನ ಹೆಸರು ಹೇಳು. ಮಾಮನ ಹೆಸರೇನು? ಬುಟ್ಟ. ಅವನಿಗೆ ಹೆಸರು ಇಟ್ಟಿಲ್ವ ನಾವು? ವರುಣ್. ನರೋನು. ನಿಮ್ಮ ಅಪ್ಪನ ಹೆಸರು? ಅಪ್ಪ ಪಟ್ಟು. ಪ್ರತಾಪು. ಪಟ್ಟಪ್ಪು. ಕರೆಕ್ಟ್. ಸೂಪರ್ ಕುಶಾನಿ ಸೂಪರ್. ನೋಡೋಣ ಇಷ್ಟು ಸಾಕು ಗೈಸ್. 2 ವರ್ಷಕ್ಕೆ ಇಷ್ಟೆಲ್ಲ ಗೊತ್ತಿದೆಯಲ್ಲ ಅವಳಿಗೆ. ವೆರಿ ಗುಡ್. ಮಳೆ ನಿಂತ್ಕೊಳ್ಳುತ್ತೆ ಬರುತ್ತೆ, ನಿಂತ್ಕೊಳ್ಳುತ್ತೆ ಬರುತ್ತೆ, ನಿಂತ್ಕೊಳ್ಳುತ್ತೆ ಬರುತ್ತೆ. ಕ್ರೇಜ್ ಮಾತ್ರ ಮಳೆ ಬರ್ತಿದೆ ಗೈಸ್. ಒಂದು 4 ದಿವಸದಿಂದ ಬೆಂಗಳೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ನೋಡಿ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ವೈನಾಡ್ ಆಗಿದೆ ನಮ್ಮ ಬೆಂಗಳೂರು. ಬಟ್ಟೆಗಳು ಒಣಗಾಕ್ತವ್ರು ಅದು ಒಣಗ್ತಿಲ್ಲ ಪಾಪ. ಇವಾಗ ಎಲ್ಲ ಮನೆಗಳಲ್ಲೂ ಬಟ್ಟೆಗಳನ್ನ ಹೋಗ್ಬಿಡಿ. ಬಿಸಿಲು ಬರುತ್ತೆ ಒಂದು 2 ಡೇಸ್ ಆದಮೇಲೆ. ಈ ವೀಕ್ ಪೂರ್ತಿ ಹಿಂಗೆ ಇರುತ್ತೆ. ಅದಾದಮೇಲೆ ಬಿಸಿಲು ಬರುತ್ತೆ, ಅವಾಗ ಬಟ್ಟೆ ಹೋಗಿದೆ. ಇಲ್ಲ ಅಂತಂದರೆ ಒಂದು ಬಟ್ಟೆಗಳು ಒಣಗಲ್ಲ. ಪಾಪ ನಮ್ಮ ಒಂದು ದಿವಸ ಆಯ್ತು ಹಾಕಿ ಇನ್ನೂ ಒಣಗಿಲ್ಲ ಬಟ್ಟೆಗಳು. ಮಳೆ ಬರ್ತಾನೇ ಇದೆ. ಅಮ್ಮ ಕಿತ್ತಾಕ್ತಲ್ ಕಣಮ್ಮ ಅವಳು ಇದನ್ನ ಹೇಳಿದ್ರೆ ಕಿತ್ತಾಕ್ತಾಳೆ ಅವಳು. ಗೈಸ್ ನಮ್ಮ ಕರೆಕ್ಟಾಗಿ ಟೈಮ್ ಅಂದರೆ ಟೈಮು 5 ಗಂಟೆ ಸ್ಟಾರ್ಟ್ ಮಾಡ್ತೀವಿ ಅಂದರು. ಕರೆಕ್ಟಾಗಿ ಇವಾಗ 5 ಗಂಟೆಗೆ ಸ್ಟಾರ್ಟ್ ಮಾಡ್ತವ್ರೆ. ಬಾಯಿಲಿ ಅಮ್ಮಮ್ಮ ಏನೋ ಮಾಡೋದು ನೋಡಿ ಅಂತೆ. ಮದರ್ ಇಂಡಿಯಾ. ಎಸ್ ನೀನು ಸೀರೆ ಕಲರ್ ಚೆನ್ನಾಗಿ ಇವತ್ತು. ನೈಸ್ ಕಲರ್. ಎಸ್ ವೆಲ್ಕಮ್. ಸುರೇಶ್ ಹೇಳು ಏನು ಸಾಮಗ್ರಿಗಳು ಬೇಕು ನಿಂಗೆ? ಹೇಳು ಪುಟಾಣಿ. ನಿಂತ್ಕೊಬೇಡ ನೋಡೋಣ. ಕುಶಾನಿ ಇವತ್ತು ನೀನು ಅಡುಗೆನ ಎಕ್ಸ್ಪ್ಲೇನ್ ಮಾಡು ಓಕೆನಾ? ಏರ್ಸಿ ನೋಡಿ ಚೆನ್ನಾಗೈತೆ. ನನಗೆ ಈ ಥರ ಜುಟ್ಟು ಹಾಕ್ಬೇಕಂದ್ರೆ ನನಗೆ ಜುಟ್ಟು ಹಾಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಜುಟ್ಟು ಹಾಕೋಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಇವಳು ಜುಟ್ಟು ಹಾಕೋದು ಇಷ್ಟ ಇಲ್ಲ. ಮತ್ತೆ ಮುಖದ್ಮೇಲೆ ಹಂಗೆ ಮಾಡ್ತಾ ಇರ್ತಾಳೆ. ಕೂದಲು ಬಿಟ್ಕೊಂಡು ನಮ್ಮ ಅಕ್ಕನ ಮುಂಚೆ ರೈಸ್ ಮಕ್ಕದ ಮೇಲೆ ಕೂದಲು ಬೇಕು ಒಳಗೆ. ಮಕ್ಕದ ಮೇಲೆ ಕೂದಲು ಅಂತಿಲ್ಲ ನಮ್ಮ ಅಕ್ಕ. ಏನು ಬೇಕು ಅಂತ ಮೊದಲನೇದಾಗಿ ಆನಿಯನ್ ಮತ್ತೆ ಇದು ಆಲೂಗೆಡ್ಡೆ ಸಮೋಸ ಮಾಡೋದಕ್ಕೆ ಆಲೂಗೆಡ್ಡೆ ತಗೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತೆ ಅದನ್ನ ರೆಡಿ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಬೇಯಿಸ್ಕೊಂಡು ಹೆಚ್ಚಿಟ್ಕೊಬೇಕು. ಆನಿಯನ್ ಸಮೋಸಗೂ ಅಷ್ಟೇ ಈರುಳ್ಳಿ ಬೇಕು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದನ್ನ ರೆಡಿ ಮಾಡ್ಕೊಬೇಕು. ಅದು ಸಪ್ರೇಟ್ ಮಾಡ್ಕೊಂತೀನಿ. ಈಗ ಇದನ್ನ ಬೇಯಿಸ್ಕೊಬೇಕು. ಇದನ್ನೆಲ್ಲ ಹೆಚ್ಚಿಟ್ಕೊಬೇಕು. ಆಮೇಲೆ ಇದು ಮೈದಾ ಹಿಟ್ಟನ್ನ ಬೈಂಡಿಂಗ್ಗೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಶುಂಠಿ ತಗೊಂಡಿದ್ದೀನಿ ಯಾಕೆ? ಬೇರೆದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಸ್ಟ್ ಖುಷಿ ಜೊತೆ ಮಾತಾಡ್ಬಿಟ್ಟು ಪೇಸ್ಟ್. ಚಾಕು ತಗೊಂಡಿದ್ದೀನಿ. ಮರ್ತೋಗ್ಬಿಟ್ಟಿದ್ದೆ. ಮತ್ತೆ ಅದೆಲ್ಲ ತಗೊಂಡ್ರೆ ಹೆಚ್ಚೋದಕ್ಕೆ ಚಾಕು ಬೇಡವಾ? ಕಟ್ ಮಾಡಕ್ ಚಾಕುನು ತಗೊಂಡಿದ್ದೀನಿ. ಓಕೆ 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 ಅಮ್ಮ. ನೆಕ್ಸ್ಟ್ ನನ್ಗೆ ಅವಳು ಟ್ರೈನಿಂಗ್ ಕೊಡ್ತಾಳೆ. ಗೈಸ್ ಇವಾಗ ಇದನ್ನ ಹಿಂಗ್ ಅಂತೀನಿ. ಹಿಂಗ್ ಅಂದಿದ ತಕ್ಷಣ ಚೇಂಜ್ ಆಗುತ್ತೆ ನೋಡಿ ಗೈಸ್. ರೆಡಿ 3 2 1 ಹಿಂಗೆ ಇನ್ಸ್ಟೆಂಟ್ ಆಗೋಯ್ತು. ಕುಸನಿ ಮಾಡಿ ಹಿಂಗೆ ಮಾಡಿ ಹೆಂಗ್ ಬರುತ್ತೆ? ಬರಲ್ವಾ?
ನೋಡಿ ಹಿಂಗೆ ನೋಡಿಲಿ ಅದಕ್ಕೆ ಊಟ ಮಾಡಬೇಕು, ಶಕ್ತಿ ಬಂದಾಗೆ ಬರೋದು. ನೀನು ಊಟ ಮಾಡ್ತೀಯ ಮಾಡಲ್ವಾ? ಹಾಂ, ಬರಲ್ ಬಂದಾಗೈತೆ ಒಳಗೆ ನೋಡಿ ಹಿಂಗೆ ನೋಡಿಲಿ. ಈಗ ಜಸ್ಟ್ ಲೇಖಿ ಬಂದ ಮನೆಗೆ. ಐ ಲೇಖೆ ಇವಳು ಕಿಸ್ ಆಡ್ತಾವಳೆ. ಏನಕ್ಕೆ ಕಿಸ್ತೀಯ ನೀನು? ಏನಕ್ಕೆ ಕಿಸ್ತಿದ್ಯೆ? ಹಾಂ, ಏನಕ್ಕೆ ಕಿಸ್ತಿದ್ಯಾ? ಸುಮ್ಮನೆ ನೋಡ್ಬೇಕಷ್ಟೇ ಏನು. ಇವಾಗ ಏನು ಮಾಡೋಕ್ಕಮ್ಮ ಫಸ್ಟು? ಇವಾಗ ಆಲೂಗೆಡ್ಡೆ ಸಮೋಸ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಮೇನ್ ಬೇಕಾಗಿರೋದೇನು ಸಮೋಸಾಗೆ? ಏನು? ಹಿಟ್ಟು. ಹಿಟ್ಟು. ಅದನ್ನ ಹೇಳ್ಲಿಲ್ವಲ್ಲ ಅವಾಗಲೇ? ಹೇಳ್ಬೇಕಾ ಮತ್ತೆ ನೀನು? ಕಲ್ಸಿರ್ಲಿಲ್ವಲ್ಲ, ಸೊ ಕಲ್ಸೋದು ಯಾಕೆ ಅಂದ್ಬಿಟ್ಟು ರೆಡಿಮೇಡ್ ತರಿಸ್ಕೊಂಡಿದ್ದೀನಿ. ಓಕೆ. ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇದು ರೆಡಿಮೇಡ್ ಸಮೋಸ ಇದು? ಸಮೋಸ ಹಿಟ್ಟಿದ್ದು. ಓಕೆ. ಇದರಲ್ಲಿ ಕಟ್ ಮಾಡಿ ನಾವು ಯಾವ ಹೆಂಗೆ ಸ್ಲೈಸ್ ಸ್ಲೈಸ್ ಬರುತ್ತೆ ಹಿಂಗೆ ಕಟ್ ಮಾಡ್ಕೊಂಡು ಅದ್ರಲ್ಲಿ ಫಿಲ್ ಮಾಡಿ ಫ್ರೈ ಮಾಡೋದು ಅಷ್ಟೇ. ಇದನ್ನ ರೆಡಿ ಮಾಡ್ಕೊಂಡ್ರೆ ಸಾಕು. ಓಕೆ ಓಕೆ. ಓ ಇದು ಈ ಥರ ಬರುತ್ತಾ? ಒಂದೊಂದೊಂದೇ ಕಿತ್ಬೇಕು ಹಿಂಗೆ? ಅದು ಕಿತ್ಬೇಕಲ್ಲ, ತೆಗಿಬೇಕು. ಆಯ್ತು ತೆಗಿಬೇಕು. ಸಾರಿ, ಎರಡು ಒಂದೇ, ಕಿತ್ಬೇಕು ತೆಗಿಬೇಕು ಎಲ್ಲ ಒಂದೇ. ಸೊ ಕುಶಾನಿ, ಇದು ನಿಂಗೆ ಸ್ಕ್ರೂ ಡ್ರೈವರ್ ಕೊಡ್ತೀನಿ. ಸ್ಕ್ರೂ ಡ್ರೈವರು ಟಿ ವಿ ಬಿಚ್ಬಿಟ್ಟು ಟಿ ವಿ ಒಳಗೆ ಕುತ್ಕೊಂಡು ನೀನು ನೋಡು. ಓಕೆನಾ? ಓಕೆನಾ? ಓಕೆ. ಹಾಂ, ಇವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಡ, ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಒಂದೂವರೆ ಸ್ಪೂನ್ ಹಾಕಿದ್ಯಾ? ಜಾಸ್ತಿನೇ ಹಾಕಿದ್ಯಾ ಕಣ? ನೋಡಿಲಿ ಹಾಂ ಅಷ್ಟೇ. ಓಕೆ. ನೆಕ್ಸ್ಟ್ ಇದಾಗ ಕಟ್ ಮಾಡಿದ್ಯಾ ಇದು? ಅದು ಅದನ್ನು ಹಾಕ್ತೀನಿ, ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ತಾಗ. ಅಯ್ಯೋ ಬೇಡಮ್ಮ, ಅದು ಸ್ವೀಟ್ ಸ್ವೀಟ್ ಆಗ್ಬಿಡುತ್ತೆ. ಇಲ್ಲ ಇಲ್ಲ, ಚೆನ್ನಾಗಿರುತ್ತೆ, ನೀನು ತಿಂದು ನೋಡು. ಕಡಲೆ ಬೀಜ ಆಯ್ತು ಅದು ಹಾಕು. ಇದನ್ನ ಮಾತ್ರ ದೇವರನ್ನ ಹಾಕ್ಬಿಡೋದು. ಇದು ಏನದು? ಇದು ನನ್ನ ಲೈಫಿನ ಎನಿಮಿ ಇದು ನನಗಿದು. ಏಲಕ್ಕಿ ಕೈ ಹಾಕ್ತಾರೆ ಯಾರು? ಇದು ಹಾಕಿದ್ದೆ ತಾನೆ ಅಲ್ಲಿ ಲಿಟ್ಟಲ್ಲಿ. ಗೈಸ್ ನನ್ನ ಲೈಫಿನ ಎನಿಮಿ ಅಂದ್ರೆ ಇದು ಒಂದೇ ಗೈಸ್ ನನಗಿದು. ಆಗೋದಿಲ್ಲ ನಂಗೆ ಸಿಕ್ಬಿಡ್ರೆ ಇದು. ಛೇ ನೋ. ಮೊದಲು ಸಾಸಿವೆ ಹಾಕೊಂಬೇಕಾ? ಸ್ವಲ್ಪ ಸಾಸಿವೆ ಹಾಂ ಹಾಕಿದ್ರೆ ನಡೆಯುತ್ತೆ, ಹಾಕ್ತಾರೆ. ಸಾಸಿವೆ ಹಾಕ್ಲೇಬೇಕಂತ ಏನಿಲ್ಲ. ಮತ್ತೆ ಹಾಕ್ಲೇ ಬರ್ದಾಗಿತ್ತು. ನನಗೆ ಎಲ್ಲದಕ್ಕೂ ಹಾಕಿ ಹಾಕಿ ರೂಢಿ ಆಗೈತಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಒಂಥರ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಸ್ವೀಟ್ ಸ್ವೀಟ್ ಆಗ್ಬಿಡುತ್ತೆ ಕಣಮ್ಮ. ಇಲ್ಲ ಇಲ್ಲ, ಮೆಣಸಿನ್ಕಾಯಿ ಹಾಕಿಲ್ವಾ? ಅದು ಸ್ವೀಟ್ ಅನ್ಸ್ದಾಗ ಒಂದು ಮೆಣಸಿನ್ಕಾಯಿ ಕಚ್ಕೋ, ಖಾರ ಆಗುತ್ತೆ. ಇಷ್ಟು ಆನಿಯನ್ ಇಟ್ಕೊಂಡಿದ್ಯಮ್ಮ? ಇದು ಎರಡು ಥರ ಮಾಡ್ಬೇಕಲ್ವಾ? ಒಂದು ಆನಿಯನ್ ಮತ್ತೆ ಆಲೂಗೆಡ್ಡೆ ಅಂತ. ಅದಕ್ಕೆ ಎರಡಕ್ಕೂ ಅರ್ಧ. ಓಕೆ. ನಾನು ಆಲೂಗೆಡ್ಡೆ 3 ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪನೇ. ಓಕೆ. ನೀನು ತಿನ್ನೋದು ಅಷ್ಟರ ಮಟ್ಟಿಗೆ ಇದೆ, ಸುಮ್ಮನೆ ಕೇಳಿದೆ. ತಿಂದವಾಗಲ್ವ ಗೊತ್ತಾಗೋದು ಬಂಡವಾಳ. ಗೈಸ್ ಸಮೋಸ ತಿನ್ಬೇಕು ಅಂತ ಆಸೆ ಆಯಿತು. ನಾನು ಕೇಳಿದ್ದು ನಾವು ಅಮ್ಮಂಗೆ 3 ಗಂಟೆಗೆ. ಇವಾಗ ಟೈಮ್ ಅಮೌಂಟ್ 6 ಗಂಟೆ ಆಗಿದೆ. 3 ಅವರ್ ವೇಸ್ಟ್ ಮಾಡಿ. ನೀನು ಕೇಳಿದ ತಕ್ಷಣ ಮಾಡೋದಕ್ಕೆ ನಾನು ಅದೇ ಹೋಟ್ಲಿಂದ ತಂದು ಕೊಡ್ಬೇಕಿತ್ತು ನಿನ್ಗೆ ನಾನು. ನೋಡಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ. ಶುಂಠಿ ತಿನ್ನಬೇಕು, ತಿನ್ನೋವಾಗ ಚಿಕ್ಕ ಒಂಥರ ಮಜಾ ಇರುತ್ತೆ. ಫ್ರೈ ಮಾಡ್ಕೊಂಡು ದ್ರಾಕ್ಷಿ ಎಲ್ಲ ನೋಡಿ ದಪ್ಪ ಆಗ್ಬಿಟ್ಟಿದೆ. ಬರುತ್ತೀರ ಅರ್ಧ ಹಾಕೊಂಡಿದ್ದೀನಿ. ನನಗೆ ಆ್ಯಡ್ಸ್ ಬಂತು, ಅದಕ್ಕೆ ಹೋಯ್ತು ಅಂತಲ್ಲ ಅವಾಗಿಂದ. ಪುಟ ಆ್ಯಡ್ಸ್ ಬರ್ದಂಗೆ ಮಾಡ್ಕೊಟ್ಬಿಟ್ಟ ಅವಳಿಗೆ. ಆ್ಯಡ್ಸ್ ಬರ್ದಿರೋ ಥರನಾ? ಇರೋ ನಾನು ಯೂಟ್ಯೂಬ್ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ದೀನಿ, ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೆ ಈರುಳ್ಳಿ. ಓಕೆ. ಇಷ್ಟು ಫ್ರೈ ಮಾಡ್ಕೊಬೇಕು. ಅದಕ್ಕೆ ಹಸಿ ಬಟಾಣಿ ಮತ್ತೆ ಸ್ವೀಟ್ ಕಾರ್ನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಹಾಕ್ಬೇಕಿತ್ತು. ನಾನು ಹಸಿ ಬಟಾಣಿ ಇರಲಿಲ್ಲ. ಈಗ ನಂಗೆ ಗೊತ್ತು, ನಾನು ನೀನು ಬಸ್ರಿ ಥರ ನೆನ್ಸ್ಕೊಂಡು ನಂಗೆ ಬೌಸ್ಕೊಂಡ್ರೆ ನಾನು ಎಲ್ಲಿಂದ ಮಾಡ್ಕೊಂಡು. ನಾ ಆದರೆ ಪರವಾಗಿಲ್ಲ, ನಮ್ಮ ಅಕ್ಕ ಅವತ್ತಲ್ಲಿ ನೆಕ್ಸ್ಟ್ ನಮ್ಮ ಅಕ್ಕ ಬಂದ್ಬಿಡಿ ಕೇಳ್ತಾರೋ ಗೊತ್ತಿಲ್ಲ. ಅವ್ಳು ಬಂದು ಇನ್ನೂ ನಿಂಗೆ ಟೈಪ್ಸ್ ಚೆನ್ನಾಗಿ ಆಗ್ತಾಳೆ. ಆಮೇಲೆ ಪಿಜ್ಜಾ ಬರ್ಗರ್ ಅವೆಲ್ಲ ಕೊಡಲ್ಲ, ಅವೆಲ್ಲ ಕೊಡಲ್ಲ. ಯಾಕೆ ಕೊಡಲ್ಲ? ಈ ಟೈಮಲ್ಲಿ ಅವೆಲ್ಲ ಕೊಡಲ್ಲ. ಕೇಳ್ದಾಗ ಕೊಡಬೇಕು. ಅದೊಂದು ಚೂರು ಕೊಡ್ತೀವಿ ಅಷ್ಟೇ. ಪಿಜ್ಜಾ ಬರ್ಗರ್ ಅವಾಗ ಒಂದು ಚೂರು ತಿನ್ಬೋದು, ಏನಾಗಲ್ಲ. ಒಂದು ಸ್ಲೈಸ್. ಎಸ್. ಇವಾಗ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಏನಮ್ಮ? ಸ್ಮ್ಯಾಶ್ ಸ್ಮ್ಯಾಶ್ ಸ್ಮ್ಯಾಶ್. ಮ್ಯಾಚ್ ಅಲ್ಲ ಕಣಮ್ಮ ಅದು. ಸ್ಮ್ಯಾಶ್ ಸ್ಮ್ಯಾಶ್ ಸ್ಮ್ಯಾಶ್. ಹಾಂ ಸ್ಮ್ಯಾಶ್. ಈ ಥರ ಇಟ್ಕೊಂಡಿದ್ದೀನಿ. ಮಸಾಲೆ ಸ್ಮ್ಯಾಶ್. ನಮ್ಮ ಮ್ಯಾಕ್ಸ್ ಮೌಂಟ್ ಕಣ ಆಲೂಗಡ್ಡೆನ ಮ್ಯಾಕ್ಸ್ ಮೌಂಟ್ ಅವರೇ. ಓಕೆ. ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಓಕೆ. ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀವಲ್ವಾ, ನೋಡ್ಕೊಂಡು ಹಾಕೊಬೇಕು ಖಾರ. ಓಕೆ. ಆಮೇಲೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಬಣ್ಣ ಚೆನ್ನಾಗಿ ಬರುತ್ತೆ ಅಂತ. ಓಕೆ. ಇದಿಷ್ಟೇ. ಧನಿಯಾ ಪುಡಿ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಅಷ್ಟು ಗರಂ ಮಸಾಲ. ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು. ಆಲೂಗೆಡ್ಡೆ ಬೇಸವಾಗಿ ಉಪ್ಪು ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕಿದ್ರಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಅಷ್ಟೇ. ಓಕೆ.
ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಹಂಗೆ ಬಿಟ್ಟರೆ ಇದು ರೆಡಿ ಆಗುತ್ತೆ. ಆಮೇಲೆ ಸ್ಟಫಿಂಗ್ ಮಾಡ್ಕೊಂಡು ಓಕೆ ಗೈಸ್, ಇವಾಗ ಇದನ್ನ ಸ್ವಲ್ಪ ಹಿಂಗೆಲ್ಲ ಮಾಡಿ ಮಿಕ್ಸ್ ಮಾಡಿಕೊಂಡು ಅಮ್ಮ ಸಿಗ್ತಾರೆ ನಿಮಗೆ. ಗೈಸ್ ಇವಾಗ ನೀಟಾಗಿ ನಾವು ಅಮ್ಮ ಇದಾಯಿತು, ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಓಕೆ ಇದಾಯಿತು. ಇದನ್ನು ಇದ್ರಲ್ಲಿ ಹಾಕೊಳ್ಳೋಣ ಸ್ವಲ್ಪ ತಂಗಾಕಿ. ಓಕೆ ಆಕ್ಚುಲಿ ಈರುಳ್ಳಿ ಸಮೋಸಾಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದೇ ಒಂದು ಹನಿ ಎಷ್ಟು ಹಾಕ್ತೀನಿ ಎಣ್ಣೆ ಅಷ್ಟೇ. ಶುಂಠಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಶುಂಠಿ ಪೀಸು ಮತ್ತು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಬೇಕು. ಆನಿಯನ್ ಫ್ರೈ ಮಾಡ್ತೀವಲ್ವ ಎಣ್ಣೆಲಿ, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಜೀರಾ ಪುಡಿ ಕಾಲು ಟೀ ಸ್ಪೂನ್ ಜೀರಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಇಷ್ಟೇ ಆಯಿತು ಮಸಾಲೆಗಳದು. ಇದೊಂದು 30 ಸೆಕೆಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡು ಅಷ್ಟೇ ಸಾಕು. ಏನಮ್ಮ ಬಾರಿ ಇಲ್ಲಿ ಕುಳ್ಳಿ. ಗೈಸ್ ಪುನೀತ್ ರಾಜ್ಕುಮಾರ್ ಸರ್ ಒಂದು ಫಿಲಮ್ ಮಾಡಿದ್ರು ಗೊತ್ತಾ, 2 ನಕ್ಷತ್ರಗಳಲ್ಲಿ ಮಾಡಿದ್ರು ಗೊತ್ತಾ ಪಿಕ್ಚರ್, ಹಂಗಿದೆ. ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು ಥರ ಜುಟ್ಟು ಹಾಕೊಂಡು ಹೇಳು. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ, ಇದಕ್ಕೂ ಕೊತ್ತಂಬರಿ ಸೊಪ್ಪು ಅಷ್ಟೇ. ಸ್ಟಫಿಂಗ್ದೆಲ್ಲ ಮುಗೀತು. ಇವಾಗ ಅದು ಹರಿದಿರೋ ಸೀಟ್ ಏನಿದೆ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಅದ್ರ ಮೇಲೆ. ಓಕೆ ಡನ್. ಸ್ಟಫಿಂಗ್ ಮಾಡ್ಕೊಂಡು ಏನಿಲ್ಲ, ಬಿಡ್ತಾ ಇರೋದೆ ತಿಂತಾ ಇರೋದೆ. ಸೊ ಗೈಸ್ ಈಗ ನಮ್ಮಮ್ಮ ಈ ಸಮೋಸ ಶೀಟಲ್ಲಿ ಅದನ್ನ ಸ್ಟಫಿಂಗ್ ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಸಮೋಸನ ಮಾಡ್ಕೊಬೋದು ಮತ್ತು ಸ್ಪ್ರಿಂಗ್ ರೋಲ್ ಕೂಡ ಮಾಡ್ಕೊಬೋದು ಗೈಸ್. ರೋಲ್ ಬರುತ್ತೆ ಗೊತ್ತಾ, ಈ ಟಿಫನ್ ಬಾಕ್ಸ್ ಎಲ್ಲ ಇವಾಗ ಬೆಳಗ್ಗೆನೇ ಅಮ್ಮಂದಿರು ಹಾಕ್ಕೊಡ್ತಾರೆ. ಸ್ಪ್ರಿಂಗ್ ರೋಲ್ಸ್ ಎಲ್ಲ ಮುಂಚೆ ಹಾಕ್ಕೊಡ್ತಿದ್ರು. ಸೊ ಆ ಥರ ಸ್ಪ್ರಿಂಗ್ ರೋಲ್ ಕೂಡ ಮಾಡ್ಕೊಬೋದು, ಇನ್ಸ್ಟೆಂಟ್ ಇವೆಲ್ಲ. ಈಗ ನಮ್ಮಮ್ಮ 5 ಕ್ಯಾಲರೀಸ್ ಎಣ್ಣೆ ಹಾಕೊತಿದ್ದಾರೆ ಗೈಸ್. ಎಷ್ಟು ಪ್ಯೂರ್ ಆಗಿದಲ್ಲ ನಮ್ಮ ಎಣ್ಣೆ ಇದು. ಹೇಳಮ್ಮ ಇದ್ರಲ್ಲಿ ಹೆಂಗೆ ಮಾಡೋದು? ಶೀಟ್ ಇರುತ್ತಲ್ಲ, ಇದನ್ನು ಹಿಂಗೆ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಓಕೆ, ಏನಮ್ಮ ಏನು ಬೇಕು ಗೈಸ್? ಅವಳು ಅಲ್ಲಿ ಬಾರ್ಬಿ ಫೋನ್ ತೋರಿಸ್ತವ್ರೆ, ಅದಕ್ಕೆ ಅವಳು ಫೋನ್ ಬೇಕು ಅಂತ ಹೇಳ್ತಾವಳು. ಏನು ಬೇಕು ನಿನಗೆ? ಎಲ್ಲಿಗೆ ಬರಬೇಕು? ಎಲ್ಲಿಗೆ? ಯಾವ ಗೊಂಬೆ? ಏನು? ಗೈಸ್ ಚಿಕ್ಕ ಆ ಥರ ಗೊಂಬೆಗಳು ಬೇಕಂದ್ರೆ, ಚಿಕ್ಕ ಗೊಂಬೆಗಳು. ಬಾರ್ಬಿ ಇಲ್ಲ ಕಣೆ, ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ನಡಿ. ಬಾರ್ಬಿ ಇಲ್ಲ, ಬಾ ನಡಿ ಬಾ. ಬಾರ್ಬಿ ಬೇಕಾ ನಿಂಗೆ? ನಡಿ ಬಾರ್ಬಿ ಕೊಡೋದು ನೋಡಿ ಅಮ್ಮಮ್ಮ. ಕೆಲಸ ಮಾಡಕ್ಕೆ ಬಿಡಲ್ಲ ಕುಶಾನಿ ನೀನು. ನೋಡ ಅಮ್ಮ, ನಾವು ಅಮ್ಮ ಮೇಲೆ ಮುಚ್ಚಕ್ಕೆ ಬಿಡೋದು ಬಾರ್ಬಿ. ಏನು ಬೇಕಮ್ಮ ನಿಂಗೆ? ಏನು ಬೇಕಮ್ಮ? ಬಾರ್ಬಿ ಬೇಕಾ? ಏನಕ್ಕೆ ಬೇಕು ಬಾರ್ಬಿ ನಿಂಗೆ? ಆಟ ಆಡಿದ್ದಕ್ಕೆ ಬೇಕಾ? ಏನು ಆಟ ಆಡಕ್ಕೆ ಬೇಕಂತ ಮಾಡಿ ಬಾರ್ಬಿ. ಏನು ಕೆಲಸ ಕೊಡ್ತೀಯ ಕುಶಾನಿ ನಂಗೆ ನೀನು? ಅವಳು ಹತ್ತೋ ಮೇಗಡೆ ಹತ್ಕೊಳ್ಳೋದಕ್ಕೆ. ನೀನು ಹತ್ತಿದ್ಯಾ ಮೇಗಡೆ? ಇರು ಕೊಡುತ್ತ ಅಮ್ಮಮ್ಮ. ಹುಡುಕ್ತಿಲ್ವ ಬಾರ್ಬಿನ? ಇದು ಗ್ಲಾಸ್ ಕೆಳಗಡೆ ಹಿರಿಯ ಒಂದು ನಿಮಿಷ ಕೊಡುತ್ತೆ. ಹುಡುಗೊಂದು ಬಾರ್ಬಿ. ಹುಳು ಅಲ್ಲ ಅದು, ಬಾರ್ಬಿ. ನೀವು ಹಠ ಮಾಡ್ಬೇಕಾದ್ರೆ ನಮ್ಮಮ್ಮನ ಹಿಂಗೆ ಪಾಪ. ಹೌದಾ? ಹುಡ್ಕೊಂಡೆಲ್ಲ ತಂದ್ಕೊಡೋರು. ಅದ್ರಲ್ಲಿ ಏನಿಲ್ಲ, ಸುಮ್ಮನಿರು. ಏನೋ? ಬಾರ್ಬಿ ಇಲ್ಲ. ಬಾರ್ಬಿ ಇಲ್ಲ ಕಣ, ಇರೇ ಅಲ್ಲಿ ಮೇಲೆ ಇದೆ ಬಾರ್ಬಿ. ಕೊಡುದು ಅಮ್ಮಮ್ಮ. ಹುಡುಕ್ತೆಯಪ್ಪ, ಅಲ್ಲೆಲ್ಲೂ ಬಾರ್ಬಿ ಇಲ್ಲ. ಏನು ಮಾಡಲಿ? ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಬಾರ್ಬಿ. ಹುಡು ಏನ್ ಆಟ ಸಮೂಳೆ ಎಲ್ಲೆಲ್ಲಿ ಇಟ್ಟಿದ್ಯಮ್ಮ ಅವಳದು. ಈ ಅಬ್ರ ಇನ್ನೊಂದು ಬಂದ್ರೆ ಇನ್ನೆಷ್ಟು ನಮ್ಗೆ. ಎಷ್ಟು ಗೈಸ್ ಇಲ್ಲೆಲ್ಲ ಇರೋದಲ್ಲ ಬರೀ ಅವಳು ಆಟ ಸಮೂಳೆ. ಇರೇ ಖುಷಿ ಅವಳಿಗೆ ಕೊಡ್ತವ್ರೆ ಅಂತ. ಟ್ರೈನು
ನಾವು ಹೋಗಿದ್ವಲ್ಲ ಟ್ರೈನಲ್ಲಿ ಟ್ರೈನ್ ಅದು ಹಾಟ್ ಇವಳು 60 ವರ್ಷದ ಅಜ್ಜಿ ಏನನ್ನ ಹೇಳ್ರಿ ನಾವು ಹೋಗಿದ್ವಲ್ಲ ನಾವು ಮಾಡಿದ್ವಲ್ಲ ನಾವು ನೋಡಿದ್ವಲ್ಲ ಅಂತ ಪುರಾಣನ ಸ್ಟಾರ್ಟ್ ಆಯ್ತು. ಏನು ಟ್ರೈನ್ ಹೋಗ್ತಾ ಇರೋದು ಗೈಸ್ ಅವಳ ಮಾತಲ್ಲಿ, ಟ್ರೈನ್ ಓಡ್ತಾ ಇರುತ್ತೆ. ಅಲ್ಲಿ ಕೇಳ್ತಿದ್ದಲ್ಲ ಅವತ್ತು ನಾವು ಹೋದಾಗ ಇದೆ ಹಿಂಗೆ ಗೊತ್ತಿಂಗೆ ಇಲ್ಲಿ ಚಿಕ್ಕ ಬಾರ್ಬಿ ಬಾಬಿ ಯಾವ್ದು ಬೇಕು? ಸಾಕು ಸಾಕು, ಒಂದ್ ತಗೊಬೇಕಷ್ಟೇನೆ, ಎಲ್ಲ ತಗೊಂಡು ಕಳಿ. ಇನ್ನೊಂದು ಬಾರ್ಬಿ ಐತೆ ಇಲ್ಲಿ, ಬಾಬಿ ಇದ್ರ ಆಟ ಸಾಮಾನು ಎಲ್ಲ ಐತೆ ಬಾರ್ಬಿಲಿ. ಸಾಕಾ? ಸಾಕಮ್ಮ ಅಂತೆ. ಗೈಸ್ ಇವಾಗ ಈ ಮೈದಾ ಹಿಟ್ಟನ್ನ ಬೈಂಡಿಂಗ್ ಅಂತ ರೆಡಿ ಮಾಡ್ಕೊಂಡಿದ್ದೀವಲ್ವಾ, ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಹಿಂಗೆ ಹಾಕೊಂಡು ಹಿಂಗೆ ಮಾಡ್ಕೊಳ್ಳೋಣ. ಓಕೆ, ಹಿಂಗೆ ಮಾಡಿಕೊಂಡು ಮತ್ತೆ ಒಂದು ಲೇಯರ್ ಹಿಂಗೆ. ತುಂಬ ಕಷ್ಟ ಇದೆ ಕಣಮ್ಮ ಇದನ್ನ, ತುಂಬ ಕಷ್ಟ ಇದೆ ತಿನ್ನಕ್ಕೆ. ಈಸಿ ಬಟ್ ನಮ್ಮನೆ ಮಾಡ್ಕೊಂಡು ನಾವೇ ಇವಾಗ ಅಷ್ಟೇ, ಒಳ್ಳೇದಲ್ವಾ? ಗೈಸ್ ನಮ್ಮ ಫಸ್ಟ್ ಆನಿಯನ್ ಸಮೋಸ ಮಾಡ್ತಿದ್ದಾರೆ. ಇನ್ನೊಂದಕ್ಕೆ ಹಚ್ಚೋದು ಬೇಡ ಅಂತ ಕೊಟ್ಟಾಯ್ತಾನೆ ಓಯ ಕ್ವಶನ್ ಸುಮ್ಮನೆ ತಲೆದಿರಿ ಮಾಡ ಬಂದ್ಬಿಟ್ಟು ನಾ ಹಂಗೆ ಇಲ್ಲಿ ಏನು ಬಿಚ್ಚಬೇಕು ಆಗಲ್ಲ, ಹೋಗು ಲೇಕಿ ಕೈ ಬಿಚ್ಚಿಸ್ಕೊ ಹೋಗು, ಕಿತ್ತಾಕ್ಬಾರ್ದು. ನೋಡ್ಕೊಂಡ್ರಲ್ಲ ಈ ಥರ ಸ್ಟಫಿಂಗ್ ಮಾಡ್ಕೊಬೇಕು. ಸೊ ಈಗ ಇಷ್ಟು ಸ್ಟಫಿಂಗ್ ಮಾಡ್ಕೊಬೇಕು ನಮ್ಮ ಮಾಡಿಕೊಂಡಿದ್ದಾರೆ. ಅವೆಲ್ಲ ಸ್ಟಫಿಂಗ್ ಮಾಡಿಕೊಂಡು ಇದಕ್ಕೆ ಬಿಟ್ಟ ಮೇಲೆ ಹಿಂಗೆ ಸಿಗ್ತೀನಿ. ಓಕೆನಾ? ಬಿಡುವಾಗ ಸಿಗ್ತೀನಿ. ಹೆಂಗಿದೆ ಬಾರ್ಬಿ? ಆ ಬಾರ್ಬಿನೇ ಈ ಬಾರ್ಬಿ ಗೈಸ್, ಎರಡು ಸೇಮ್ ಬಾರ್ಬಿ. ತಗೊಳ್ಳಿ ಬಾರ್ಬಿ. ಪಾಪು ಖುಷಿ ಆಗ್ತಿಲ್ಲ ಅವಳಿಗೆ. ಏನು ಲಿಫ್ಟಿಗೆ ಹಾಕೊಂಡೈತ ಅದು ನೋಡಿದ. ಸೊ ಗೈಸ್ ಫೈನಲಿ ನಮ್ಮ ಅಮ್ಮ ಮತ್ತು ಲೆಕ್ಕಿ ಸೇರ್ಕೊಂಡು ಇಬ್ರು ಮಾಡಿಟ್ಟವ್ರು ನೋಡಿ ಸಮೋಸನ. ಇದರ ಎಲ್ಲ ಥರ ಸಮೋಸ ಇದೆ, ಆನಿಯನ್ ಸಮೋಸನೂ ಇದೆ ಮತ್ತು ಹಾಲೂ ಇದೆ, ಎರಡೂ ಇದೆ. ಸೊ ನಾನು ಒಂದು 2 ತೊಗೊಂಡು ನನ್ನ ಏರ್ ಫ್ರೈಯರ್ ಇಟ್ಬಿಡ್ತೀನಿ. ನಾನು ವಿತೌಟ್ ಆಯಿಲ್ ತಿಂತೀನಿ, ನೀವು ವಿತ್ ಆಯಿಲ್ ತಿನ್ನಿ. ಓಕೆನಾ? ಅದು ಒಂದು ಪೀಸ್ ತಿನ್ನಲೇಬೇಕು ನೀನು. ತಿಂತೀನಿ, ಟೇಸ್ಟ್ ನೋಡ್ತೀನಿ. ಫಸ್ಟ್ ಇದರಲ್ಲಿ ಇಕ್ಕೋತೀನಿ ಒಂದೆರಡು. ಕೇಳು, ಅಲ್ಲಿ ಏನು ನೋಡ್ತಾಳೆ ಎಲ್ಲ ಬಂದು ಕೇಳ್ತಾಳೆ ಅವಾಗಿಂದ. ಆಯ್ತಮ್ಮ, ನಾಳೆ ಹೋಗಂತ ತಗೊಂಬರೋಣಮ್ಮ. ದುಡ್ಡು ಕೇಳಿ ಅಮ್ಮ ಹತ್ರ, ದುಡ್ಡು ಕೇಳಿ ಅಮ್ಮ ಹತ್ರ. ದುಡ್ಡು ಫೋನ್ ಹಾಕಿ ಅಮ್ಮಂಗೆ ಕೇಳ್ತೀಯ ಅಮ್ಮ ದುಡ್ಡು. ಆಯ್ತು, ನಿನ್ಗೆ ಎಲ್ಲ ಕೊಡ್ತೀನಿ ನಾನು. ಇವಾಗ ಸೈಲೆಂಟ್ ಆಗಿರ್ಬೇಕು, ಆಯ್ತಾ? ಗೈಸ್ ನಾನು ಏರ್ ಫ್ರೈಯಲ್ಲಿ ಹಾಕೋತಿದ್ದೀನಿ. ಒಂದು ಆನಿಯನ್ನು, ಒಂದು ಆಲೂಗಡ್ಡೆದು. ಆ ಥರ ಎಲ್ಲ ನಮ್ಮ ಅಮ್ಮ ಇವಾಗ ಎಣ್ಣೆಗೆ ಬಿಡ್ತಾರೆ. ಎಣ್ಣೆ ಕಾದಿದೆ ಇವಾಗ, ಎಣ್ಣೆ ಫುಲ್ಲು ಚೆನ್ನಾಗಿ ಕಾದಿದೆ. ಸೊ ಈಗ ಪುಟ ಹಂಗೆ ಮೇಲಿಕ್ಬಾರ್ದು, ಒಳಗೆ ಇಟ್ಟು ತೋರಿಸು. ಫಿಂಗರ್ ಚಿಪ್ಸ್ ಆಗ್ಬಿಟ್ಟು ಕಣಮ್ಮ, ನಾವು ಮಾಡ್ತೀವಿ ಸಮೋಸ. ಇವತ್ತು ಫಿಂಗರ್ ಚಿಪ್ಸ್ ಅಲ್ಲ, ಸಮೋಸ ಮಾಡ್ತಿರೋದು ನಾವು. ಸೊ ಈಗ ಒಂದೊಂದೇ ಬಿಡಬೇಕು. ಪೂರಿ ಕಮ್ಮಿ ಇಟ್ಕೊಬೇಕು, ಮೀಡಿಯಮ್ ಆಗಿ ಇಟ್ಕೊಂಡು ಮೂರೇ ಬಿಡು. ಚೆನ್ನಾಗಿ ಕಾದಿದೆ ಅದಕ್ಕೇ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು, ಮೀಡಿಯಮಲ್ಲಿ ಇಟ್ಕೊಬೇಕು. ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೋಬಾರದು, ಒಳಗಿರೋದೆಲ್ಲ ಬೇಯಬೇಕಲ್ವಾ. ನೈಸ್, ಚೆನ್ನಾಗಿ ಬಿಟ್ರು ಕಣಮ್ಮ. ಇದೊಂಥರ ಕಮ್ಮಿ ಇಟ್ಕೋ, ಕಮ್ಮಿ ಸಿಸಿದೋಗ್ಬಿಡುತ್ತೆ ಆಮೇಲೆ ಸಮೋಸ ಎಲ್ಲ. ಸಿಸಿದಾಗ ಸಮೋಸ ತಿನ್ಬೇಕಾಗತ್ತೆ ನೀನು. ನಮ್ಮ ಸೀಸ್ಬಿಟ್ರು ಗೈಸ್. ಮೊದಲನೇ ದೇವ್ರಿಗಲ್ವಾ? ದೇವ್ರಿಗ ತಿನ್ನೋರು ದೇವ್ರು, ಹಂಗಾರೆ ಯಾರು ತಿಂತಾರೆ ನೋಡೋಣ. ನಮ್ಮ ಸೀಸ್ಬಿಟ್ರು ಗೈಸ್. ಫಸ್ಟ್ ಎಣ್ಣೆ ಚೆನ್ನಾಗಿ ಕಾದಿತ್ತಲ್ವಾ, ನೋಡೋಣ ನೀವು ನೆಕ್ಸ್ಟ್ ಹೆಂಗೆ ಬಿಡ್ತಾರೆ ಅಂತ. ನಂಗೊಂದು ಇಟ್ಟಿರು, ನಾನು ಅಲ್ಲಿ ಹಾಕೋತೀನಿ ಏರ್ ಫ್ರೈಯರ್ಗೆ. ನೀನು ಸವಾಸ ಬೇಡ ನಂಗೆ, ಎಣ್ಣೆ ಸವಾಸ. ವಾವ್, ಬೇಗ ತಿರ್ಸಿ ಎತ್ತಾಕ್ಬಿಡು ಅಷ್ಟೇ, ಜಾಸ್ತಿ ಬಿಡ್ಬೇಡ ಅದನ್ನ. ಎತ್ತಾಕ್ಬಿಡು, ಬೇಡ ಒಳಗಡೆ. ನಾನು ಜಾಸ್ತಿ ಬಿಡಬಾರ್ದು, ಇಷ್ಟಿಗೆ ಎತ್ತಬೇಕು, ಇಷ್ಟಿಗೆ ಎತ್ಬಿಡಮ್ಮ ಸಾಕು. ಎಸ್ಗೆ ತಿಂದ್ರು ಒಂದು ನಿಮಿಷ ತಿರುಗಿಸ್ತಾ ಇದೀನಿ ಅದಕ್ಕೆ. ಇಲ್ಲಾಂದ್ರೆ ಆ ಥರ ಫುಲ್ ಕರಿ ಇದಾಗುತ್ತೆ. ಅದೊಂಥರ ಕ್ರಿಸ್ಪಿ ಆಗಿರುತ್ತೆ ಕಣೋ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಆಯ್ತು, ಇದು ಹಿಂಗೆ ಇರ್ಬೇಕು ಅಷ್ಟೇ. ಸಮೋಸ ಹಿಂಗೆ ಇರ್ಬೇಕು, ಲೈಟಿಗೆ ಹಸ್ಕಸಿ ಇರುತ್ತೆ, ಸ್ವಲ್ಪ ಆದರೆ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ವಾವ್ ಗೈಸ್, ಸಮೋಸ ಅಲ್ಲ ಅಲ್ಲಿ ಏನು ಬೇಕಾದ್ರೆ ಮಾಡ್ಕೊಳ್ರಿ. ನನ್ನ ಪಾಡಿಗೆ ನಾನು ಬರೀತೀನಿ ABCD ಅಂತ, ಬರೀತಾಳೆ ABCD ಇಲ್ಲಿ. ಹಾಂ ಮಗನೇ ತೋರಿಸಿ ಏನು ಬರ್ದಿ ABCD ಅಂತ. ನೋಡು, ಬುಕ್ ತೊಗೊಂಬೇಡ, ಬುಕ್ ತೊಗೊತೀಯ ಏನು? ಹಾಂ, ಯಾಕೆ ಬುಕ್ ತೊಗೊತೀಯ? ಇದು ಬುಕ್ ಕೊಡ ನಿಂಗೆ, ಬೇಡ ನೀನು ಬುಕ್ಕು. ಇದೆಲ್ಲ ನಂದು ಸ್ಕ್ರಿಪ್ಟ್ ಬುಕ್ ಇವೆಲ್ಲ. ಸಮೋಸಗಳೆಲ್ಲ ರೆಡಿಯಾಗಿದ್ದಾವೆ.
ನನ್ನ ಸಮೋಸೆ ಎಲ್ಲ ರೆಡಿ ಆಗ್ತಿದೆ, ನೋಡೋಣ ಹೆಂಗೆ ಎಷ್ಟಾಗಿದೆ ಇವಾಗ ಅಂತ. ಆಗ್ತಿದೆ ಇನ್ನೂ ಆಗಿಲ್ಲ. ನಮ್ದು 2 ಸತಿ ಆಗೋಯ್ತು. ಹಾಂ, ನಿಂದು ಆಯಿಲ್ ಫ್ರೈ ಕಣಮ್ಮ, ನಂದು ಏರ್ ಫ್ರೈಯರ್. ಅದಕ್ಕೆ ಹೇಳಿದ್ದು. ಎಸ್. ಸೊ ಗೈಸ್, ನನ್ನದು ರೆಡಿ ಆಯಿತು ಸಮೋಸ. ಏರ್ ಫ್ರೈಯರ್ ಸಮೋಸ ಹಿಂಗೆ ಬಂತು ನಂದು, ಕ್ರಿಸ್ಪಿ ಆಗಿದೆ ಅಲ್ವಾ? ವಾವ್, ನೋಡಿ ಟೇಸ್ಟ್ ಹೆಂಗಿದೆ ಅಂತ. ಬಿಸಿ ಬಿಸಿ ಸಮೋಸ 2 ಇದೆ, ತಿನ್ಬಿಟ್ಟು ಟೇಸ್ಟ್. ಓಕೆ, ಸಾಸ್ ಹಾಕೊಂಡು ತಿನ್ನು. ಸಾಸು ಸಾಕಾಗ್ತಿದ್ದಾನ? ಅಯ್ಯೋ, ಹೋಯ್ತು ಕಣೆ ಕುಶಾನಿ, ನಿನ್ನ ಕೈಲಿ ಏನು ಬರುತ್ತೆ ಕುಶಾನಿ? ಎಲ್ಲ ಚಲುದ್ಲು ಕಣ ಕೆಳಗಡೆ. ನೋಡ್ದಾ ಏನು ಮಾಡಿ ನಿನ್ ಗಣಂತರಿ ಕೆಲಸನ? ಇದೆ ಚೆಲ್ಲತಿ ಅಂತ ಗೊತ್ತಾಗ್ಲಿಲ್ಲ ಅವಳಿಗೆ. ಆಗೋ ಪುಟಾಣಿ ಬಿಡ. ಆನಿಯನ್ ಸಮೋಸ ಸಾಕಾಗೈತೆ ಗೈಸ್, ನಿಜವಾಗ್ಲೂ ನಾವು. ಇದು ಡೀಪ್ ಆಯಿಲ್ ಫ್ರೈ ಗೈಸ್. ಇದು ನಾನು ತಿನ್ನಲ್ಲ, ನಾನು ತಿನ್ಬೇಕಾದ್ರೆ ತಿಂತೀನಿ ಅಷ್ಟೇ. ಯಾಕೆ ಕೇಳಿದೆ ಮತ್ತೆ? ಇದು ಕೂಡ ಆರೆಂಜ್ ಸಿಕ್ಬಿಡೈತೆ ನನಗೆ. ನೋಡಿ, ಅವಳು ಸಾಸ್ ನೆಕ್ಕೊಂಡು ಎಂಜಾಯ್ ಮಾಡ್ತಾಳೆ. ತಿನ್ನು. ಹಾಂ ಮಾಡು, ಮಾಡ ಅಂತೊಳಗೆ. ಸೂಪರ್. ಹೆಂಗಿದೆಮ್ಮ? ಒಂದು ಬಿಸಿ ತಿನ್ನಲಿ. ಚೆನ್ನಾಗಿದೆ ನೋಡು. ಬೆಳಗ್ಗೆ ಅವಾಗಲೇ ಆಗ್ತಾವು ಕರ್ಮ ಅಂತವೆ, ಅಂದ್ರೆ ಕ್ರಿಸ್ಪಿ ಆಗಿದಾವೆ. ಕರ್ಮ ಅಂತವೆ, ಕುರುಮ್ ಅಂತ ಬಾಯಲ್ಲಿ ಸಿಕ್ಕಂಡು ಕರ್ಮ ಇದೆಯಾ? ಅಲ್ಲೂ ಸಿಗ್ತಾ ನಿಂಗೆ? ನಂಗೆ ಅವನ್ ಸಿಕ್ಕಿಲ್ಲ ಕಣ. ಹಿಂಗೆ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ಕ್ರೇಜಾಗಿದೆ. ನಾನು ತಿನ್ಬಿಟ್ಟು ನಿಮ್ಮ ಚಿಕ್ಕಿಂಗಿದೆ ಗೈಸ್. ಚಳಿಗೆ ಖಾರವಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಿಸಿ ಬಿಸಿಯಾಗೆ. ವಾವ್ ಗೈಸ್, ನೋಡಿ ಗೈಸ್, ಇವರಿಬ್ರು ಕೆಳಗೆ ಬಿದ್ದಿರೋದ ಬಾಚ್ಕೊಂಡ್ ತಿಂತವ್ರೆ. ದುಡ್ಡು ಕೊಟ್ಟು ತಂದವ್ರೆ, ಯಾಕೆ ವೇಸ್ಟ್ ಮಾಡ್ಬೇಕು? ಎಲ್ಲ ಕ್ಲೀನ್ ಆಗಿರೋ ಜಾಗನೇ. ಗೈಸ್, ಸಮೋಸ ವ್ಲಾಗು ಹಿಂಗಿತ್ತು. ಆಚೆಗಡೆ ಮಳೆ ಬರ್ತಿರೋದಕ್ಕೆ ನಾವು ಬಿಸಿ ಖಾರವಾಗಿ ಸಮೋಸ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೆ ಟ್ರೈ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಿಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಸೈನಿಂಗ್ ಆಫ್. ಬಾಯ್.